ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. 7ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದ 2ನೇ ಪಾಠ ಮಧ್ಯಯುಗದ ಯುರೋಪ್ ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ತುಂಬಾನೇ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ನಾವು 7ನೇ ತರಗತಿಗೆ ಕನ್ನಡ ಸಮಾಜ ವಿಜ್ಞಾನದಲ್ಲಿ ಪಾಠದ ಪ್ರಶ್ನೋತ್ತರ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವುಗಳ ಪ್ಲೇಲಿಸ್ಟ್ ಲಿಂಕ್ಗಳಿದ್ದಾವೆ. ಸೊ ದಯಮಾಡಿ ತಾವೆಲ್ಲರೂ ಕೂಡ ಅದನ್ನು ನೋಡಿ ವಿಡಿಯೋಗಳನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. 7ನೇ ವರ್ಗದ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದ 2ನೇ ಪಾಠ ಮಧ್ಯಯುಗದ ಯುರೋಪ್ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1. ಒಂದು ಪದ ಇಲ್ಲವೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಹೇಳಿದ್ರು. ಮೊದಲ ಪ್ರಶ್ನೆ, ಪುನರುಜ್ಜೀವನ ಎಲ್ಲಿ ಆರಂಭವಾಯಿತು? ಸೊ ಉತ್ತರ, ಪುನರುಜ್ಜೀವನ ಇದು ಇಟಲಿ ದೇಶದಲ್ಲಿ ಆರಂಭವಾಯಿತು. 2ನೇ ಪ್ರಶ್ನೆ, ಪುನರುಜ್ಜೀವನದ 2 ಲಕ್ಷಣಗಳು ಯಾವುವು? ಹಾಗಾದರೆ ಪುನರುಜ್ಜೀವನದ 2 ಲಕ್ಷಣಗಳಲ್ಲಿ ಒಂದು ಮಾನವತಾವಾದ ಬರ್ತದ, ಇನ್ನೊಂದು ವೈಚಾರಿಕತೆ ಬರ್ತದ. ಇವೆರಡೂ ಕೂಡ ಏನಪ್ಪಾ ಅಂತಂದ್ರೆ ಮಾನವತಾವಾದ ಮತ್ತು ವೈಚಾರಿಕತೆ. ಸೊ ಪುನರುಜ್ಜೀವನದ ಪ್ರಧಾನವಾಗಿರ್ತಕ್ಕಂಥ 2 ಲಕ್ಷಣಗಳು ಅಂತ ಹೇಳ್ತೀವಿ. 3ನೇ ಪ್ರಶ್ನೆ, ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು? ಹಾಗಾದ್ರೆ ಸೊ ಮುದ್ರಣ ಯಂತ್ರ ಬಂದ ಕೂಡಲೇ ಪುನರುಜ್ಜೀವನ ಹೇಗೆ ಒಂದು ಪ್ರೇರಣೆಯನ್ನು ಪಡೀತು ಅಂತ ಕೇಳಿದ್ದಾರೆ. ಉತ್ತರ, ಮುದ್ರಣ ಯಂತ್ರವು ಜ್ಞಾನ ಪ್ರಸಾರಕ್ಕೆ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿತು. ಹಿಂದೆ ಒಬ್ಬನಿಗೆ 1 ವರ್ಷದಲ್ಲಿ ಕೇವಲ 2 ಪುಸ್ತಕಗಳನ್ನು ಮಾತ್ರ ಮಾಡಲು ಸಾಧ್ಯವಾಗುತ್ತಿತ್ತು. ಮುದ್ರಣ ಯಂತ್ರದ ಸಹಾಯದಿಂದ ಒಂದೇ ವರ್ಷದಲ್ಲಿ ಪುಸ್ತಕವೊಂದರ 24,000 ಪ್ರತಿಗಳನ್ನು ಮುದ್ರಿಸಬಹುದಾಗಿದೆಯಲ್ಲದೆ ಮುದ್ರಣವು ಕೈಬರಹಕ್ಕಿಂತ ಹೆಚ್ಚು ಸ್ಪಷ್ಟವೂ ಸುಂದರವೂ ಆಯಿತು. ಅಲ್ಲದೆ ಓದುವ ಆಸಕ್ತಿ ಇದ್ದವರಿಗೆ ಸುಲಭವಾಗಿ ಪ್ರತಿಗಳು ದೊರೆಯುವಂತಾಯಿತು. ಹೀಗೆ ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಪ್ರೇರಕವಾಯಿತು. ಇಲ್ಲಿ ವಿದ್ಯಾರ್ಥಿಗಳು ಏನು ಬರೀಬೇಕಂತಂದ್ರೆ, ಪುನರುಜ್ಜೀವನದ ಕಾಲದಲ್ಲ ಮುಂಚೆ ಮುದ್ರಣ ಯಂತ್ರ ಇರದೇ ಇರೋ ಕಾರಣಕ್ಕಾಗಿ ಸೊ ಒಬ್ಬ ವ್ಯಕ್ತಿ 1 ವರ್ಷದಲ್ಲಿ ಕೆಲವು 2 ಪುಸ್ತಕಗಳನ್ನು ಹಸ್ತಲಿಖಿತವಾಗಿ ಬರೀತಿದ್ದ. ಬಟ್ ಅದೇ ಪುನರುಜ್ಜೀವನ ಕಾಲದ ಒಂದು ಪರಿಣಾಮದಿಂದ ಸೊ ಮುದ್ರಣ ಯಂತ್ರಗಳು ಬಂದಾಗ ಒಂದು ಪುಸ್ತಕದ 24,000 ಪ್ರತಿಗಳನ್ನು ಪಡೆಯಬಹುದು. ನಮ್ಮ ಕೈಬರಹ ಸ್ಪಷ್ಟ, ಸುಂದರ ಮತ್ತೆ ಓದುಗರಿಗೆ ಆಸಕ್ತಿಯನ್ನು ಉಂಟು ಮಾಡಲಿಕ್ಕೆ ಸಹಕಾರಿ ಆಗ್ತದೆ ಅಂತಕ್ಕಂಥ ಅಂಶಗಳು ಬರೀಬೇಕು. 4ನೇ ಪ್ರಶ್ನೆ, ಕಾನ್ಸ್ಟಾಂಟಿನೋಪಲಿನ ಇಂದಿನ ಹೆಸರೇನು ಅಂತ ಕೇಳಿದ್ದಾರೆ. ಹಾಗಾದ್ರೆ ಕಾನ್ಸ್ಟಾಂಟಿನೋಪಲಿನ ಇಂದಿನ ಹೆಸರು ಇಸ್ತಾನ್ಬುಲ್ ಅಂತಾರೆ. ಇದು ಟರ್ಕಿ ದೇಶದ ಪ್ರಸಿದ್ಧ ಬಂದರು ನಗರ ಆಗದ. ಪ್ರಶ್ನೆ 5, ಪುನರುಜ್ಜೀವನ ಕಾಲದ 3 ಮಂದಿ ಪ್ರಸಿದ್ಧ ಸಾಹಿತಿಗಳು ಯಾರು? ಇಲ್ಲಿ ಇಟಲಿಯ ಡಾಂಟೆ ಬರ್ತಾನೆ, ಬೊಕಾಶಿಯೋ, ಜಾನ್ ಕ್ಯಾಲ್ವಿನ್, ಶ್ರೇಷ್ಠ ನಾಟಕಕಾರ ವಿಲಿಯಂ ಶೇಕ್ಸ್ಪಿಯರ್. ಇವರೆಲ್ಲರೂ ಕೂಡ ಪುನರುಜ್ಜೀವನದ ಪ್ರಧಾನವಾಗಿರ್ತಕ್ಕಂಥ ಸಾಹಿತಿಗಳ ಪಟ್ಟಿಗೆ ಸೇರಿದ್ದಾರೆ. ಪ್ರಶ್ನೆ 6, ಡೆಕ್ಮೆರನ್ ಎಂಬ ಕೃತಿಯನ್ನ ಯಾರು ರಚಿಸಿದ್ದಾರೆ? ಉತ್ತರ, ಒಬ್ಬ ಕುಶಲ ಕಥೆಗಾರನಾದ ಬೊಕಾಶಿಯೋ ಡೆಕ್ಮೆರನ್ ಅಂತಕ್ಕಂಥ ಕೃತಿಯನ್ನು ರಚಿಸಿದ್ದಾನೆ. ಅಂದ್ರೆ ಡೆಕ್ಮೆರನ್ ಕೃತಿ ರಚಿಸಿದವನು ಬೊಕಾಶಿಯೋ. ಪ್ರಶ್ನೆ 7, ವಿಲಿಯಂ ಶೇಕ್ಸ್ಪಿಯರ್ ಯಾರು? ಉತ್ತರ, ವಿಲಿಯಂ ಶೇಕ್ಸ್ಪಿಯರ್ ಒಬ್ಬ ಶ್ರೇಷ್ಠ ಇಂಗ್ಲಿಷ್ನ ನಾಟಕಕಾರನಾಗಿದ್ದ. ಪ್ರಶ್ನೆ 8, ಸಂತ ಪೀಟರ್ ಚರ್ಚ್ ಎಲ್ಲಿದೆ? ಉತ್ತರ, ಸಂತ ಪೀಟರ್ ಚರ್ಚ್ ಇರತಕ್ಕಂಥದ್ದು ರೋಮ್ ದೇಶದಲ್ಲಿ. ಪ್ರಶ್ನೆ 9, ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಯಾರು? ಸೊ ಲಿಯೋನಾರ್ಡೋ ದ ವಿಂಚಿ, ಮೈಕೆಲ್ ಏಂಜಲೋ ಇವರಿಬ್ಬರೂ ಕೂಡ ಏನಪ್ಪಾ ಅಂತಂದ್ರೆ ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಆಗಿದ್ರು. ಪ್ರಶ್ನೆ 10, ಪುನರುಜ್ಜೀವನ ಕಾಲದ 2 ಖ್ಯಾತ ವಿಜ್ಞಾನಿಗಳನ್ನ ಹೆಸರಿಸಿರಿ. ಇಲ್ಲಿ ಪೋಲ್ಯಾಂಡ್ ದೇಶದಲ್ಲಿ ಕೋಪರ್ನಿಕಸ್, ಜರ್ಮನಿ ದೇಶದ ಕೆಪ್ಲರ್, ಇಟಲಿಯ ಗೆಲಿಲಿಯೋ ಇವರು 3 ಜನ ಏನಪ್ಪಾ ಅಂತಂದ್ರೆ ಪುನರುಜ್ಜೀವನ ಕಾಲದಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವಿಜ್ಞಾನ ಕ್ಷೇತ್ರಕ್ಕೆ ಕೊಡುಗೆಗಳನ್ನು ನೀಡಿರ್ತಕ್ಕಂಥ ಶ್ರೇಷ್ಠ ವಿಜ್ಞಾನಿಗಳು ಆಗಿದ್ದಾರೆ. ಪ್ರಶ್ನೆ 11, ಪಾಪ ಕ್ಷಮಾಪನಾ ಪತ್ರ ಎಂದರೇನು? ಉತ್ತರ, ಪಾಪ ಕ್ಷಮಾಪನಾ ಪತ್ರಗಳೆಂದರೆ ಪಾಪ ವಿಮುಕ್ತಗೊಂಡು ಸ್ವರ್ಗದ ರಹದಾರಿ ಪತ್ರಗಳಂತ ಹೇಳ್ತಾರೆ. ಪ್ರಶ್ನೆ 12, ಮಾರ್ಟಿನ್ ಲೂಥರ್ ಯಾರು? ಸೊ ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳವಳಿಯನ್ನ ಆರಂಭಿಸಿದ ಒಬ್ಬ ನಾಯಕ. ಪ್ರಶ್ನೆ 13, ಪ್ರೊಟೆಸ್ಟೆಂಟ್ಸ್ ಎಂದರೆ ಯಾರು? ಉತ್ತರ, ಮಾರ್ಟಿನ್ ಲೂಥರ್ನ ಅನುಯಾಯಿಗಳನ್ನ ಪ್ರೊಟೆಸ್ಟೆಂಟರು ಅಂತ ಕರೀತಾರೆ. ಮುಂದೆ ಇದೇ ಪ್ರೊಟೆಸ್ಟೆಂಟರು ಕ್ರೈಸ್ತ ಧರ್ಮದ ಒಂದು ಪಂಗಡವಾಗಿ ಅದೇನಾಗ್ತದಪ್ಪ ಅಂದ್ರೆ ಬೆಳೀತದ. ಪ್ರಶ್ನೆ 14, ಪ್ರತಿ ಸುಧಾರಣೆ ಎಂದರೇನು? ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲಾ ಪ್ರಯತ್ನಗಳನ್ನ ಪ್ರತಿ ಸುಧಾರಣೆಗಳು ಅಂತ ಕರಿತೀವಿ. ಪ್ರಶ್ನೆ 15, ಜೀಸಸ್ ಸಂಘವನ್ನ ಯಾರು ಸ್ಥಾಪಿಸಿದ್ದಾರೆ? ಉತ್ತರ,
ಪ್ರತಿ ಸುಧಾರಣಾ ಚಳವಳಿಯ ನಾಯಕ ಇಗ್ನೇಷಿಯಸ್ ಲಯೋಲಾ ಜೀಸಸ್ ಸಂಘವನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಸ್ಥಾಪಿಸ್ತಾರೆ. ಪ್ರಶ್ನೆ 16, ಮಾರ್ಕ್ ಪೋಲೋ ಯಾರು? ಉತ್ತರ, ಏಷ್ಯಾ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಎಂಬ ವರದಿಯನ್ನ ನೀಡಿದವರು ಮಾರ್ಕ್ ಪೋಲೋ. ಪ್ರಶ್ನೆ 17, ಆಫ್ರಿಕಾದ ದಕ್ಷಿಣದ ತುದಿಯನ್ನ ಬಿರುಗಾಳಿಯ ಭೂಶಿರ ಎಂದು ಕರೆದವರು ಯಾರು? ಬಾರತ್ಲೋಮಿಯೋ ಡಯಸ್ ಎಂಬ ಪೋರ್ಚುಗೀಸ್ ನಾವಿಕ ಆಫ್ರಿಕಾದ ದಕ್ಷಿಣದ ತುದಿಯನ್ನ ಬಿರುಗಾಳಿಯ ಭೂಶಿರ ಅಂತ ಕರೆದಿದ್ದಾನೆ. 18, ಕೊಲಂಬಸ್ಸನು ಅಮೆರಿಕಾದ ಮೂಲ ನಿವಾಸಿಗಳನ್ನ ಏನೆಂದು ಕರೆದಿದ್ದಾನೆ? ಸೊ ಕೊಲಂಬಸ್ ಅಮೆರಿಕಾದ ಮೂಲ ನಿವಾಸಿಗಳನ್ನ ಆತ ರೆಡ್ ಇಂಡಿಯನ್ಸ್ ಅಂತ ಏನ್ ಮಾಡಿದಾನಪ್ಪ ಅಂದ್ರೆ ಕರೆದಿದ್ದಾನ. ಪ್ರಶ್ನೆ 19, ಭೂ ಪ್ರದಕ್ಷಿಣೆಯನ್ನ ಮಾಡಿದ ಮೊದಲ ಹಡಗು ಯಾವುದು? ಹಾಗಾದ್ರೆ ವಿಕ್ಟೋರಿಯಾ ಅಂತಕ್ಕಂಥ ಹಡಗದ ಆ ವಿಕ್ಟೋರಿಯಾ ಹಡಗು ಏನಾಗದಪ್ಪ ಅಂದ್ರೆ ಇಡೀ ವಿಶ್ವವನ್ನ, ಇಡೀ ಭೂಮಿಯನ್ನ ಪ್ರದಕ್ಷಿಣೆ ಮಾಡಿದ ಮೊದಲ ಹಡಗಾಗಿದೆ. ಪ್ರಶ್ನೆ 20, ಹೆನ್ರಿ ನ್ಯಾವಿಗೇಟರ್ ಎಂದು ಯಾರನ್ನ ಕರೆಯಲಾಗುತ್ತಿತ್ತು? ಸೊ ನೆನಪಿಟ್ಕೊಡ್ರಿ, ಪೋರ್ಚುಗೀಸದ ರಾಜಕುಮಾರ ಹೆನ್ರಿ. ಓಕೆ, ಈತನನ್ನ ಹೆನ್ರಿ ದ ನ್ಯಾವಿಗೇಟರ್ ಅಂತ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಕರಿತಿದ್ರು. ಮುಖ್ಯ ಪ್ರಶ್ನೆ 2ರಲ್ಲಿ ಚರ್ಚೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಪುನರುಜ್ಜೀವನ ಕಾಲದ ಚಳುವಳಿಯಲ್ಲಿರ್ತಕ್ಕಂಥ ಕಲೆ, ಸಾಹಿತ್ಯ ಮತ್ತು ವಿಜ್ಞಾನ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳ ಬಗ್ಗೆ ಬರೀರಿ ಅಂತ ಹೇಳಿದ್ದಾರೆ. ಸಂಕ್ಷಿಪ್ತವಾಗಿ ಏನೆಲ್ಲ ಬರಿಬಹುದು ಅನ್ನೋದನ್ನ ಪಾಯಿಂಟ್ಸ್ ಇದಾವೆ ನೋಡಿ. ಒಂದನೇದು, ಈ ಕಾಲದಲ್ಲಿ ಆಡು ಭಾಷೆಯಲ್ಲಿ ರಚನೆಗಳನ್ನ, ಸಾಹಿತ್ಯದ ಕೃತಿಗಳು ಬಂದವು. ಪೆಟ್ರಾಕ್ ಇಲ್ಲಿ ಪುನರುಜ್ಜೀವನದ ಮೊದಲ ಲೇಖಕನಾದ. ಗ್ರೀಕ್ ಮತ್ತು ರೋಮನ್ ಸಾಹಿತ್ಯದ ಬಗ್ಗೆ ಅಪಾರವಾದ ಅಭಿಮಾನವನ್ನ ಪೆಟ್ರಾಕ್ ಹೊಂದಿದ್ದ. ವಿಲಿಯಂ ಶೇಕ್ಸ್ಪಿಯರ್, ಜೂಲಿಯಸ್ ಸೀಸರ್, ರೋಮಿಯೋ ಜೂಲಿಯಟ್ ಪ್ರಸಿದ್ಧ ನಾಟಕಕಾರರಾಗಿದ್ರು. ಮೈಕೆಲ್ ಏಂಜೆಲೋ ಈತ ಏನ್ ಮಾಡಿದ್ದಪ್ಪ ಅಂದ್ರೆ ಮೋಸಸ್ ಅಂತಕ್ಕಂಥ ಪ್ರತಿಮೆಯನ್ನ ನಿರ್ಮಾಣ ಮಾಡಿದ್ದ. ಇಟಲಿಯ ಲಿಯೋನಾರ್ಡ ವಿಂಚಿ ಪ್ರಸಿದ್ಧ ಚಿತ್ರಕಾರನಾಗಿದ್ದ. ಈತ ವರ್ಜಿನ್, ಆನ್ ದಿ ರಾಕ್, ದಿ ಲಾರ್ಡ್ ಸಪರ್, ಮೊನಾಲಿಸಾ ಅಂತಕ್ಕಂಥ ವರ್ಣಚಿತ್ರಗಳನ್ನ ಬರೆದಿದ್ದ. ಗೆಲಿಲಿಯೋ ಅಂತಕ್ಕಂಥ ವಿಜ್ಞಾನಿ ದೂರದರ್ಶಕ ಕಂಡುಹಿಡಿದ. ನ್ಯೂಟನ್ ಗುರುತ್ವಾಕರ್ಷಣೆ ಬಲವನ್ನ ಕಂಡುಹಿಡಿತಕ್ಕಂಥ ವಿಜ್ಞಾನಿ ಆಗಿದ್ದಾನೆ ಅನ್ನೋದನ್ನ ಸೊ 3ರಲ್ಲಿ ಕಲೆ, ಸಾಹಿತ್ಯ ಮತ್ತು ವಿಜ್ಞಾನದಲ್ಲಿ ನೀಡಿದ ಕೊಡುಗೆಗಳನ್ನ ನಾವು ಸಂಕ್ಷಿಪ್ತವಾಗಿ ನಿಮ್ಗೆ ಏನ್ ಮಾಡಿದ್ದೀವಿ ಕೊಟ್ಟಿದ್ದೀವಿ. 3-4 ಮಾರ್ಕ್ಸ್ಗೆ ಇದನ್ನ ಕೇಳಬಹುದು. ಮುಂದಿನ ಪ್ರಶ್ನೆ, ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ಮಾರ್ಟಿನ್ ಲೂಥರ್ನ ಪಾತ್ರವೇನು? ಇಲ್ಲಿ ಏನ್ ಬರಿಬೇಕಂತಂದ್ರೆ, ಈ ಮಾರ್ಟಿನ್ ಲೂಥರ್ ಧಾರ್ಮಿಕ ಸುಧಾರಣಾ ಚಳವಳಿಯ ನಾಯಕರು ಆಗಿದ್ರು. ಇವರು ಜರ್ಮನಿ ದೇಶದಲ್ಲಿ ಚಳವಳಿಯನ್ನ ಆರಂಭಿಸ್ತಾರೆ. ವಿಶೇಷವಾಗಿ ಪೋಪ ಮತ್ತು ಪಾದ್ರಿಗಳ ಜೀವನ ಶೈಲಿಗಳ ಬಗ್ಗೆ ಸಮಗ್ರವಾದ ವಿವರಣೆಯನ್ನ ಕೊಡ್ತಾರೆ. ಮಾರ್ಟಿನ್ ಲೂಥರ್ ಬೈಬಲ್ ಅನ್ನ ಜರ್ಮನಿ ಭಾಷೆಗೆ ಅನುವಾದ ಮಾಡ್ತಾನೆ. ಲ್ಯಾಟಿನ್ ಭಾಷೆಯ ಬದಲಿಗೆ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಜರ್ಮನಿ ಭಾಷೆಗೆ ಪ್ರಾಧಾನ್ಯತೆಯನ್ನ ಮಾರ್ಟಿನ್ ಲೂಥರ್ ಕೊಡ್ತಾನೆ ಅನ್ನೋದನ್ನಿತ್ತು. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಕಡೆ ಪ್ರಶ್ನೆ, ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ. ಭೌಗೋಳಿಕ ಅನ್ವೇಷಣೆಯಿಂದ ಸಾಮ್ರಾಜ್ಯ ವಿಸ್ತರಣೆ ಆಯಿತು. ಗುಲಾಮ ವ್ಯಾಪಾರ ಆರಂಭ ಆಯಿತು. ಕ್ರಿಶ್ಚಿಯನ್ ಮಿಷನರಿಗಳು ಉದಯವಾದವು. ರಾಜಕೀಯವಾಗಿ ಅಂತಂದ್ರೆ ವಸಾಹತುಗಳು ಏನಾಗ್ತಾವಪ್ಪ ಅಂದ್ರೆ ಬಲಾಢ್ಯರಾಗ್ತಾರೆ. ಅವುಗಳು ಕೂಡ ವಸಾಹತುಗಳು ಸೃಷ್ಟಿಯಾಗ್ತವೆ. ಇಷ್ಟು 7ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದಲ್ಲಿ 2ನೇ ಪಾಠ ಮಧ್ಯಯುಗದ ಯುರೋಪ್ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ತಮಗೆಲ್ಲರಿಗೂ ಕೂಡ ಇಷ್ಟ ಆದರೆ ದಯಮಾಡಿ ಲೈಕ್ಗಳನ್ನು, ಶೇರ್ಗಳನ್ನು ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಮತ್ತೆ ಸಿಗ್ತೀನಿ ಹೊಸ ಪಾಠದ ವಿಡಿಯೋಗಳಲ್ಲಿ. ಅಲ್ಲಿಯವರೆಗೂ ಬಾಯ್.